ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಜಾನ್ ಗಾಲ್ಸ್ವರ್ದಿ ಅವರು ಬರೆದಿರ್ತಕ್ಕಂತಹ ಜಸ್ಟಿಸ್ ಅಂದ್ರೆ ನ್ಯಾಯ ಅಂತಕ್ಕಂಥದ್ದು. ಸೊ ನ್ಯಾಯ ಅಂತಕ್ಕಂತಹ ಅಥವಾ ಜಸ್ಟಿಸ್ ಅಂತಕ್ಕಂತಹ ಒಂದು ನಾಟಕದ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಇದುವೆ ವಿದ್ಯಾರ್ಥಿಗಳೇ. ಬನ್ನಿ ಪಾಯಿಂಟ್ ವೈಸ್ ಸಮರಿಯನ್ನ ನೋಡ್ತಾ ಹೋಗೋಣ. Justice is a powerful and emotional play written by John Galsworthy in 1910. ಅಂದರೆ 1910ರಲ್ಲಿ ಈ ಒಂದು ನಾಟಕವನ್ನ ಬರೆದಿದ್ದಾರೆ. It tells the story of a young man named William Falder who makes a mistake while trying to help someone in need. ಸೊ ಈ ಒಂದು ನಾಟಕದ ಮುಖ್ಯ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ವಿಲಿಯಂ ಫಾಲ್ಡರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವನು ನೋಡಿ ಒಂದು ಸಣ್ಣ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದಾನೆ. ಯಾವ ಕಾರಣದಿಂದ ಮಿಸ್ಟೇಕ್ ಮಾಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತಹ ವ್ಯಕ್ತಿಗೆ ಸಹಾಯವನ್ನ ಮಾಡಲಿಕ್ಕೆ ಹೋಗಿ ಟ್ರೈಂಗ್ ಟು ಹೆಲ್ಪ್ ಅಂದ್ರೆ ಆ ವ್ಯಕ್ತಿಗೆ ಸಹಾಯ ಮಾಡೋ ಉದ್ದೇಶದಿಂದ ಒಂದು ಸಣ್ಣ ಕ್ರೈಮ್ ಅನ್ನ ಮಾಡ್ತಾನೆ. ದ ಪ್ಲೇ ಎಕ್ಸ್ಪ್ಲೋರ್ಸ್ ದ ಹಾರ್ಶ್ನೆಸ್ ಆಫ್ ದ ಲೀಗಲ್ ಸಿಸ್ಟಮ್. ಅಂದ್ರೆ ಈ ಒಂದು ನಾಟಕದಲ್ಲಿ ಹಾರ್ಶ್ನೆಸ್ ಅಂದ್ರೆ ಏನೆಲ್ಲ ಕಷ್ಟಗಳನ್ನ ಈ ಒಂದು ಲೀಗಲ್ ಸಿಸ್ಟಮ್ ಅಂತಕ್ಕಂಥದ್ದು ಕೊಡುತ್ತೆ, ಎಷ್ಟೊಂದು ಕಠಿಣವಾಗಿ ನಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ನೋಡ್ತೇವೆ. ಅಂಡ್ ಹೌ ಇಟ್ ಟ್ರೀಟ್ಸ್ ಪೀಪಲ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಪರ್ಸನಲ್ ಸ್ಟ್ರಗಲ್ಸ್. ಸೊ ಜನಗಳನ್ನ ಅರ್ಥ ಮಾಡ್ಕೊಳ್ದೇನೆ ಯಾವ ಕಾರಣದಿಂದ ಆ ವ್ಯಕ್ತಿ ಆ ಮಿಸ್ಟೇಕನ್ನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಪರಿಗಣಿಸದೇನೆ ಆ ವ್ಯಕ್ತಿಯ ಜೊತೆ ತುಂಬ ಹಾರ್ಶ್ ಆಗಿ ನಡೆದುಕೊಳ್ತಕ್ಕಂತಹ ಒಂದು ಕಾನೂನು ವ್ಯವಸ್ಥೆಯ ಬಗ್ಗೆ ಇಲ್ಲಿ ಗಾಲ್ಸ್ವರ್ದಿ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಸ್ತುತ ನಾಟಕದಲ್ಲಿ. ವಿಲಿಯಂ ಫಾಲ್ಡರ್ ಈಸ್ ಎ ಕ್ವಯಟ್ ಆ್ಯಂಡ್ ಕೈಂಡ್ ಯಂಗ್ ಕ್ಲರ್ಕ್ ಹೂ ವರ್ಕ್ಸ್ ಎಟ್ ಎ ಲಾ ಆಫೀಸ್. ಸೊ ಈ ಒಬ್ಬ ಕಥಾನಾಯಕ ಅಂದರೆ ವಿಲಿಯಂ ಫಾಲ್ಡರ್ ಏನಿದ್ದಾನೋ ಇವನೊಬ್ಬ ತುಂಬಾನೇ ಪ್ರಾಮಾಣಿಕ ವ್ಯಕ್ತಿ ಆಗಿರ್ತಾನೆ. ಯಂಗ್ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಒಂದು ಲಾ ಆಫೀಸಲ್ಲಿ. ಹಿ ಈಸ್ ನಾಟ್ ರಿಚ್ ಆರ್ ಪವರ್ಫುಲ್ ಬಟ್ ಹಿ ವರ್ಕ್ಸ್ ಆನೆಸ್ಟ್ಲಿ. ಇವನೊಬ್ಬ ಶ್ರೀಮಂತ ವ್ಯಕ್ತಿ ಏನೂ ಆಗಿರಲಿಲ್ಲ ಮತ್ತು ಪವರ್ಫುಲ್ ವ್ಯಕ್ತಿ ಕೂಡ ಆಗಿರಲಿಲ್ಲ, ಬಟ್ ಅವನ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಅವನು ತೋರಿಸ್ತಾ ಇರ್ತಾನೆ. ಒನ್ ಡೇ ಹಿ ಮೀಟ್ಸ್ ರುತ್ ಹನಿವೆಲ್, ಎ ವುಮೆನ್ ಇನ್ ಗ್ರೇಟ್ ಟ್ರಬಲ್. ಸೊ ಅವನ ಜೀವನದಲ್ಲಿ ಮುಂದೆ ಬರ್ತಕ್ಕಂತಹ ಎಲ್ಲ ಘಟನೆಗಳಿಗೂ ಕಾರಣ ಆಗ್ತಕ್ಕಂತಹ ಒಬ್ಬ ವ್ಯಕ್ತಿ ಇಲ್ಲಿ ಅವನು ಭೇಟಿ ಮಾಡ್ತಾ ಇದ್ದಾನೆ. ಅವ್ರು ಯಾರಪ್ಪ ಅಂದ್ರೆ ರುತ್ ಹನಿವೆಲ್ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳಾಗಿರ್ತಾಳೆ. ಅವಳು ತುಂಬಾ ತೊಂದರೆಯಲ್ಲಿ ಇರ್ತಾಳೆ. ಏನು ತೊಂದರೆ ಅಂತಕ್ಕಂಥದ್ದನ್ನ ಮುಂದೆ ನಾವು ನೋಡ್ತೇವೆ. ಶಿ ಈಸ್ ಮ್ಯಾರಿಡ್ ಟು ಎ ವೈಲೆಂಟ್ ಅಂಡ್ ಕ್ರೂಯಲ್ ಮ್ಯಾನ್ ಹೂ ಅಬ್ಯೂಸಸ್ ಹರ್ ಫಿಸಿಕಲಿ ಅಂಡ್ ಎಮೋಷನಲಿ. ಸೊ ಇವಳು ಅಂದರೆ ರುತ್ ಹನಿವೆಲ್ ಏನಿದ್ದಾಳೋ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಿರ್ತಾಳೆ. ಆ ವ್ಯಕ್ತಿ ಇವಳಿಗೆ ತುಂಬಾನೇ ವೈಲೆಂಟ್ ಅಂದರೆ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಕ್ರೂಯಲ್ ಅಂದರೆ ಕ್ರೂರವಾಗಿ ಇವಳ ಜೊತೆ ನಡೆದುಕೊಳ್ತಾ ಇರ್ತಾನೆ. ಅಬ್ಯೂಸಸ್ ಹರ್ ಫಿಸಿಕಲಿ, ಇವಳಿಗೆ ದೈಹಿಕ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಅಂದರೆ ಹೊಡೆಯೋದು ಬಡಿಯೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಅವಳು ಎಮೋಷನಲಿ ತುಂಬಾನೇ ಹರ್ಟ್ ಆಗಿರ್ತಾಳೆ. ರುತ್ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ಹರ್ ಹಸ್ಬೆಂಡ್ ಬಟ್ ಶಿ ಹ್ಯಾಸ್ ನೋ ಮನಿ ಆರ್ ಸಪೋರ್ಟ್. ಸೊ ಈ ರೀತಿ ಹಿಂಸೆ ಕೊಡ್ತಕ್ಕಂತಹ ತನ್ನ ಗಂಡನಿಂದ ಯಾವುದಾದ್ರೂ ರೀತಿ ತಾನು ಎಸ್ಕೇಪ್ ಆಗಬೇಕು ಅಂದರೆ ಪಾರಾಗಬೇಕು ಅಂತಕ್ಕಂಥದ್ದು ಅವಳ ಆಸೆ ಆಗಿರುತ್ತೆ. ಬಟ್ ಈ ಒಂದು ಹಿಂಸೆಯಿಂದ ಪಾರಾಗಬೇಕು ಅಂದರೆ ಇವಳಿಗೆ ಸಪೋರ್ಟ್ ಬೇಕಾಗುತ್ತೆ ಮತ್ತು ದುಡ್ಡಿನ ಅವಶ್ಯಕತೆಯೂ ಇರುತ್ತೆ ಸ್ವತಂತ್ರವಾಗಿ ಬದುಕಲಿಕ್ಕೆ. ಇದ್ಯಾವುದು ಕೂಡ ಅವಳ ಬಳಿ ಇರಲೇ ಇಲ್ಲ. ಹಾಗಾಗಿ ಅದರಿಂದ ಎಸ್ಕೇಪ್ ಆಗಲಿಕ್ಕೆ ಅಂದರೆ ಗಂಡನಿಂದ ಎಸ್ಕೇಪ್ ಆಗಲಿಕ್ಕೆ ಸುಲಭವಾಗಿ ಇವಳಿಗೆ ಸಾಧ್ಯ ಆಗಲಿಲ್ಲ. ಫಾಲ್ಡರ್ ಕೇರ್ಸ್ ಡೀಪ್ಲಿ ಫಾರ್ ರುತ್ ಆ್ಯಂಡ್ ವಾಂಟ್ಸ್ ಟು ಸೇವ್ ಹರ್ ಫ್ರಮ್ ಹರ್ ಪೇನ್ಫುಲ್ ಲೈಫ್. ಸೊ ಈ ಒಂದು ವಿಷಯ ಏನಿತ್ತೋ ಆ ರುತ್ ತುಂಬ ಕಷ್ಟದಲ್ಲಿದ್ದಾಳೆ ಅಂತಕ್ಕಂಥದ್ದು ಫಾಲ್ಡರ್ಗೆ ಗೊತ್ತಾದಾಗ ತುಂಬಾನೇ ಮರುಗ್ತಾನೆ. ಅವನು ಏನಾದರೂ ಮಾಡಿ ಇವಳನ್ನು ಆ ಒಂದು ಗಂಡ ಏನು ಹಿಂಸೆಯನ್ನು ಕೊಡ್ತಿದ್ನೋ ಅದರಿಂದ ಪಾರು ಮಾಡಬೇಕು, ಈ ಒಂದು ಪೇನ್ಫುಲ್ ಲೈಫ್ ಏನಿದೆನೋ ಅದರಿಂದ ಅವಳನ್ನು ಆಚೆ ತರಬೇಕು ಅಂತಕ್ಕಂತಹ ಒಂದು ಕನಸನ್ನು ಅವನು ಪಡ್ತಾ ಇದ್ದಾನೆ ಇಲ್ಲಿ. ಬಟ್ ಹಿ ನೋಸ್ ದ್ಯಾಟ್ ವಿತೌಟ್ ಮನಿ ರುತ್ ಕೆನಾಟ್ ಎಸ್ಕೇಪ್ ಹರ್ ಹಸ್ಬೆಂಡ್ ಆರ್ ಸ್ಟಾರ್ಟ್ ಎ ನ್ಯೂ ಲೈಫ್. ಸೊ ಇಲ್ಲಿ ಅವರಿಬ್ಬರು ಕೂಡ ಒಂದು ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ. ಬಟ್ ದುಡ್ಡಿಲ್ದೇನೆ ಅಂದರೆ ಆ ಒಂದು ರುತ್ಗೆ ಸಾಕಷ್ಟು ದುಡ್ಡು ಸಿಗದೆ ಗಂಡನಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹೊಸ ಜೀವನವನ್ನು ಆರಂಭ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಫಾಲ್ಡರ್ಗೆ ತಿಳಿದಿರುತ್ತೆ. ಫೀಲಿಂಗ್ ಡೆಸ್ಪರೇಟ್, ಫಾಲ್ಡರ್ ಡಸ್ ಸಮಥಿಂಗ್ ರಾಂಗ್. ಸೊ ಏನಾದರೂ ಮಾಡಿ ಅವಳಿಗೆ ಸಹಾಯ ಮಾಡಲೇಬೇಕು ಅಂತಕ್ಕಂತಹ ಒಂದು ಉದ್ದೇಶ ಏನು ಹೊಂದಿದ್ನೋ ಇದರಿಂದ ಒಂದು ಮಿಸ್ಟೇಕನ್ನು ಅವನು ಮಾಡಬೇಕಾಗುತ್ತೆ. ಹಿ ಫೋರ್ಜಸ್ ಎ ಚೆಕ್ ಅಟ್ ದ ಲಾ ಆಫೀಸ್ ವೇರ್ ಹಿ ವರ್ಕ್ಸ್. ಸೊ ನೋಡಿ, ಚೆಕ್ಗೆ ಏನು ಮಾಡ್ತಾನೆ ಅಂದರೆ ಒಂದು ಫೋರ್ಜ್ ಮಾಡ್ತಾನೆ ಅಂದರೆ ಫೇಕ್ ಮಾಡ್ತಾ ಇದ್ದಾನೆ ಅವನು ಆಫೀಸಲ್ಲಿ ಏನು ಕೆಲಸ ಮಾಡ್ತಾ ಇದ್ನೋ ಅಲ್ಲಿ.
He exchanges the amount on a check to take extra money and gives it to Ruth so she can run away with him. ಸೊ ತನ್ನ ಆಫೀಸಲ್ಲಿ ಆ ಒಂದು ಚೆಕ್ ಬುಕ್ಕಲ್ಲಿ ಇವನೇನು ಮಾಡ್ತಾನೆ, ಮಿಸ್ಟೇಕ್ ಮಾಡಿಬಿಟ್ಟು ಒಂದಿಷ್ಟು ಎಕ್ಸ್ಟ್ರಾ ಮನಿಯನ್ನು ಪಡೆದುಕೊಳ್ಳೋ ರೀತಿ ಮಾಡಿಕೊಂಡು ಆ ದುಡ್ಡನ್ನು ರುತ್ಗೆ ಕೊಡ್ತಾ ಇದ್ದಾನೆ. ಇದರಿಂದ ಶಿ ಕ್ಯಾನ್ ರನ್ ಅವೇ ವಿತ್ ಹಿಮ್. ಇದರಿಂದ ಅವರಿಬ್ಬರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ಹೊಸ ಜೀವನವನ್ನು ಕಟ್ಟಿಕೊಳ್ಬೇಕು ಅಂತಕ್ಕಂತಹ ಕನಸನ್ನು ಅವನು ಹೊಂದಿರ್ತಾನೆ. ಎಟ್ ಫಸ್ಟ್ ಎವ್ರಿಥಿಂಗ್ ಸೀಮ್ಸ್ ಟು ಗೋ ಆಸ್ ಪ್ಲ್ಯಾನ್ಡ್. ಮೊದಲಿಗೆ ಇವರೇನು ಪ್ಲಾನ್ ಮಾಡಿರ್ತಾರೋ ಅದೇ ರೀತಿನೇ ಆಗುತ್ತೆ. ಯಾವುದೇ ಒಂದು ತೊಂದರೆ ಆರಂಭದಲ್ಲಿ ಆಗುತ್ತಿಲ್ಲ. ರುತ್ ಲೀವ್ಸ್ ಹರ್ ಹಸ್ಬೆಂಡ್ ಆ್ಯಂಡ್ ಫಾಲ್ಡರ್ ಬಿಲೀವ್ಸ್ ದೇ ಕ್ಯಾನ್ ಬಿಗಿನ್ ಎ ನ್ಯೂ ಲೈಫ್ ಟುಗೆದರ್. ಸೊ ರುತ್ ಏನು ಮಾಡ್ತಾಳೆ, ಅವಳ ಗಂಡನನ್ನು ಬಿಟ್ಟು ಬರ್ತಾ ಇದ್ದಾಳೆ ಮತ್ತು ಫಾಲ್ಡರ್ ಜೊತೆ ಹೊಸ ಜೀವನವನ್ನು ಆರಂಭಿಸಲಿಕ್ಕೆ ಅವಳು ಚಿಂತನೆಯನ್ನು ಮಾಡ್ತಾ ಇರ್ತಾಳೆ. ಬಟ್ ಸೂನ್ ದ ಫೋರ್ಜರಿ ಈಸ್ ಡಿಸ್ಕವರ್ಡ್ ಬೈ ಹೀಸ್ ಎಂಪ್ಲಾಯರ್ಸ್. ಇವನೇನು ಫೋರ್ಜರಿಯನ್ನು ಮಾಡಿರ್ತಾನೋ ಅದು ಬೇಗನೆ ಅವನ ಒಡೆಯನಿಗೆ, ಅಂದರೆ ಆ ಒಂದು ಆಫೀಸ್ನ ಮಾಲೀಕನಿಗೆ ಗೊತ್ತಾಗುತ್ತೆ. ಫಾಲ್ಡರ್ ಈಸ್ ಅರೆಸ್ಟೆಡ್ ಆ್ಯಂಡ್ ಪುಟ್ ಆನ್ ಟ್ರಯಲ್. ಸೊ ಫಾಲ್ಡರ್ನನ್ನು ಪೊಲೀಸರಿಗೆ ಒಪ್ಪಿಸಲಾಗುತ್ತೆ. ಇವನನ್ನು ಅರೆಸ್ಟ್ ಮಾಡ್ತಾರೆ ಮತ್ತು ವಿಚಾರಣೆಗೆ ಒಳಪಡಿಸ್ತಾರೆ. ಹಿ ಕನ್ಫೆಸಸ್ ವಾಟ್ ಹಿ ಹ್ಯಾಸ್ ಡನ್. ಸೊ ತನ್ನ ತಪ್ಪನ್ನು ಅವನು ಒಪ್ಕೊಳ್ತಾ ಇದ್ದಾನೆ. ಕನ್ಫೆಸ್ ಅಂದರೆ ತಪ್ಪನ್ನು ಒಪ್ಪಿಕೊಳ್ಳೋದು ಅಂತೇಳಿ. ಬಟ್ ಟ್ರೈಸ್ ಟು ಎಕ್ಸ್ಪ್ಲೇನ್ ದ್ಯಾಟ್ ಹಿ ಡಿಡ್ ಇಟ್ ಟು ಹೆಲ್ಪ್ ಸಮ್ ಒನ್ ಹಿ ಲವ್ಡ್. ಸೊ ತಾನೀಗ ತಪ್ಪು ಮಾಡಿರೋದನ್ನು ಒಪ್ಪಿಕೊಳ್ತಾನೆ ಮತ್ತು ಯಾವ ಕಾರಣದಿಂದ ತಾನು ತಪ್ಪು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ. ತಾನು ಪ್ರೀತಿಸ್ತಕ್ಕಂತಹ ಒಬ್ಬ ವ್ಯಕ್ತಿ, ಅಂದರೆ ಯಾರೋ ತೊಂದರೆಯಲ್ಲಿದ್ದರೋ ಆ ತೊಂದರೆಯಿಂದ ಅವರನ್ನು ಪಾರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಮಿಸ್ಟೇಕನ್ನು ಮಾಡಿದ್ದೇನೆ ಅಂಥೇಳಿ ತನ್ನ ಒಂದು ಕಾರ್ಯವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಅವನು ಮಾಡ್ತಾನೆ. ಡ್ಯೂರಿಂಗ್ ದ ಟ್ರಯಲ್ ದ ಕೋರ್ಟ್ ಹಿಯರ್ಸ್ ಬೋತ್ ಸೈಡ್ಸ್. ಸೊ ಈ ಒಂದು ವಿಚಾರಣೆ ನಡೀತಾ ಇರಬೇಕಾದ್ರೆ ಎರಡು ಕಡೆಯಿಂದ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅಂದರೆ ಇಬ್ಬರ ಅಭಿಪ್ರಾಯಗಳನ್ನು, ಅಪರಾಧ ಮಾಡಿರ್ತಕ್ಕಂಥವನು ಮತ್ತು ಆ ಒಂದು ತೊಂದರೆಗೆ ಒಳಗಾಗಿರ್ತಕ್ಕಂತಹ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಅಲ್ಲಿ ವಿಚಾರಣೆ ಮಾಡಲಾಗುತ್ತೆ. ಸಮ್ ಪೀಪಲ್ ಲೈಕ್ ಮಿಸ್ಟರ್ ವಾಲ್ಟರ್ ಹಾವ್, ಒನ್ ಆಫ್ ದ ಲಾಯರ್ಸ್ ಇನ್ ದ ಆಫೀಸ್, ಫೀಲ್ ಸಾರಿ ಫಾರ್ ಫಾಲ್ಡರ್. ಸೊ ಫಾಲ್ಡರ್ಗೂ ಕೂಡ ಕೆಲವೊಂದಿಷ್ಟು ಜನ ಇವನ ಪರವಾಗಿ ಇರ್ತಾರೆ. ಅವರಲ್ಲಿ ಮುಖ್ಯವಾಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಮಿಸ್ಟರ್ ವಾಲ್ಟರ್ ಹೌ ಅಂತಕ್ಕಂಥವನು. ಇವನು ಫಾಲ್ಟರ್ಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ದೇ ಬಿಲೀವ್ ಹಿ ಮೇಡ್ ಎ ಮಿಸ್ಟೇಕ್ ಔಟ್ ಆಫ್ ಲವ್ ಆ್ಯಂಡ್ ಪಿಟಿ. ಸೊ ಇವನು ತನ್ನಲ್ಲಿರ್ತಕ್ಕಂತಹ ಒಂದು ಪ್ರೀತಿಯ ಕಾರಣದಿಂದ ಮತ್ತು ಬೇರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತಕ್ಕಂತಹ ಒಂದು ಕರುಣೆಯ ಭಾವನೆಯಿಂದ ಇವನು ಮಿಸ್ಟೇಕ್ ಮಾಡಿದ್ದಾನೆ. ಇವನಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅಂಥೇಳಿ ಅವರು ಸಪೋರ್ಟ್ ಮಾಡ್ತಾರೆ. ಬಟ್ ಅದರ್ಸ್ ಲೈಕ್ ಜೇಮ್ಸ್ ಹಾವ್ ಬಿಲೀವ್ ದ ಲಾ ಮಸ್ಟ್ ಬಿ ಫಾಲೋಡ್ ಸ್ಟ್ರಿಕ್ಟ್ಲಿ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಜೇಮ್ಸ್ ಹೌ ಅಂತಕ್ಕಂಥವನು. ಇವನು ಯಾವುದೇ ಕಾರಣಕ್ಕೂ ಫಾಲ್ಡರ್ಗೆ ಸಹಾಯವನ್ನು ಮಾಡೋದಿಲ್ಲ. ಇವನು ಮಿಸ್ಟೇಕನ್ನು ಮಾಡಿದ್ದಾನೆ, ಹಾಗಾಗಿ ಲಾ ಅಂದರೆ ಕಾನೂನು ಏನಿದೆನೋ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು, ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ವಾದವನ್ನು ಮಾಡ್ತಾನೆ. ಇನ್ ದ ಎಂಡ್ ದ ಜಡ್ಜ್ ಫಾಲೋಸ್ ದ ಲಾ. ಸೊ ಕೊನೆಗೆ ಜಡ್ಜ್ ಆಗಿರ್ತಕ್ಕಂಥವನು ಕಾನೂನು ಏನು ಹೇಳುತ್ತೋ ಅದನ್ನೇ ಮಾಡಬೇಕಾಗತ್ತೆ. ಆ್ಯಂಡ್ ಸೆಂಟೆನ್ಸಸ್ ಫಾಲ್ಡರ್ ಟು 3 years ಇನ್ ಪ್ರಿಸನ್. ಸುಮಾರು 3 ವರ್ಷಗಳ ಕಾಲ ಪ್ರಿಸನ್ ಅಂದರೆ ಜೈಲಿಗೆ ಇವನನ್ನು ಕಳಿಸಲಾಗುತ್ತೆ. ವೈಲ್ ಇನ್ ಪ್ರಿಸನ್ ಫಾಲ್ಡರ್ ಫೇಸಸ್ ಎ ವೆರಿ ಹಾರ್ಡ್ ಆ್ಯಂಡ್ ಪೇನ್ಫುಲ್ ಟೈಮ್. ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ತುಂಬಾ ನೋವನ್ನು ಅನುಭವಿಸಬೇಕಾಗುತ್ತೆ. ಅಲ್ಲಿ ಜೀವನ ತುಂಬಾ ಕಠಿಣವಾಗಿರುತ್ತೆ. ಹೀ ಈಸ್ ಲಾಕ್ಡ್ ಅಲೋನ್ ಇನ್ ಎ ಸ್ಮಾಲ್ ಸೆಲ್ ಫಾರ್ ಮಂತ್ಸ್, ಎ ಪನಿಷ್ಮೆಂಟ್ ಕಾಲ್ಡ್ ಸಾಲಿಟರಿ ಕನ್ಫೈನ್ಮೆಂಟ್. ಸೊ ಆ ಒಂದು ಶಿಕ್ಷೆ ಯಾವ ರೀತಿ ಇತ್ತಪ್ಪ ಅಂದರೆ ಸಾಲಿಟರಿ ಕನ್ಫೈನ್ಮೆಂಟ್. ಸಾಲಿಟರಿ ಅಂದರೆ ಸಿಂಗಲ್ ಆಗಿ ಅಂತೇಳಿ, ಕನ್ಫೈನ್ಮೆಂಟ್ ಅಂದರೆ ಜೈಲಲ್ಲಿರೋದು. ಅಂದರೆ ಇವನು ಒಬ್ಬನೇ ಒಂದು ರೂಮಲ್ಲಿ ಬೇರೆ ಯಾವ ಜನಗಳ ಸಂಪರ್ಕವೂ ಇಲ್ಲದಂತಹ ಒಂದು ಜಾಗದಲ್ಲಿ ಇವನನ್ನು ಇಟ್ಟಿರ್ತಾರೆ ಮತ್ತು ಆ ಸೆಲ್ ಕೂಡ ತುಂಬಾ ಸ್ಮಾಲ್ ಸೆಲ್ ಆಗಿರುತ್ತೆ. ಅನೇಕ ತಿಂಗಳುಗಳ ಕಾಲ ಒಬ್ಬನನ್ನೇ ಅಲ್ಲಿ ಕೂಡಿ ಹಾಕಿರ್ತಾರೆ. ದೇರ್ ಇಸ್ ನೋ ಒನ್ ಟು ಟಾಕ್ ಟು. ಯಾರ ಜೊತೆನೂ ಕೂಡ ಅಲ್ಲಿ ಮಾತನಾಡಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ನೋ ಸನ್ಲೈಟ್, ಅಲ್ಲಿ ಯಾವುದೇ ಸೂರ್ಯನ ಕಿರಣವೂ ಕೂಡ ಪ್ರವೇಶವನ್ನು ಮಾಡ್ತಾ ಇಲ್ಲ. ಆ್ಯಂಡ್ ನೋ ಕೈಂಡ್ನೆಸ್, ಯಾವ ಕರುಣೆಯನ್ನು ಕೂಡ ಇವನ ಮೇಲೆ ತೋರಿಸ್ತಾ ಇಲ್ಲ. ಅಂತಹ ಒಂದು ಪ್ಲೇಸಲ್ಲಿ ಇವನನ್ನು ಇಟ್ಟಿದ್ದಾರೆ. ದಿಸ್ ಕೈಂಡ್ ಆಫ್ ಪನಿಷ್ಮೆಂಟ್ ಸ್ಲೋಲಿ ಡ್ಯಾಮೇಜಸ್ ಹಿಸ್ ಮೈಂಡ್ ಆ್ಯಂಡ್ ಸ್ಪಿರಿಟ್. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಠಿಣ ಶಿಕ್ಷೆಯಿಂದಾಗಿ ಇವನ ಒಂದು ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ. ಹಿ ಬಿಕಮ್ಸ್ ವೀಕರ್
ಸ್ಯಾಡರ್ ಆ್ಯಂಡ್ ಮೋರ್ ಹೋಪ್ಲೆಸ್. ಬರ್ತಾ ಬರ್ತಾ ಏನಾಗ್ತಾನೆ, ತುಂಬಾ ವೀಕ್ ಆಗ್ತಾ ಹೋಗ್ತಾನೆ, ತುಂಬಾ ಬೇಸರಗೊಳ್ತಾನೆ ಮತ್ತು ಜೀವನದ ಎಲ್ಲ ಭರವಸೆಗಳನ್ನು ಕೂಡ ಇವನು ಕಳೆದುಕೊಂಡು ಬಿಡ್ತಾನೆ. ಆಫ್ಟರ್ 3 years ಫಾಲ್ಡರ್ ಈಸ್ ಫೈನಲಿ ರಿಲೀಸ್ಡ್. ಈ ರೀತಿಯಾಗಿರ್ತಕ್ಕಂತಹ ತುಂಬ ಕಠಿಣವಾದಂತಹ ಶಿಕ್ಷೆಯನ್ನು ಎದುರಿಸಿ ಫಾಲ್ಡರ್ 3 ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆ ಆಗ್ತಾನೆ. ಬಟ್ ಫ್ರೀಡಮ್ ಡಸ್ ನಾಟ್ ಮೀನ್ ಹ್ಯಾಪಿನೆಸ್. ಈ ರೀತಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈಗ ಅವನಿಗೆ ಸಂತೋಷ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಹಿ ಹ್ಯಾಸ್ ಟು ರಿಜಿಸ್ಟರ್ ರೆಗ್ಯುಲರ್ಲಿ ವಿತ್ ದ ಪೊಲೀಸ್ ಆ್ಯಂಡ್ ಸೊಸೈಟಿ ಲುಕ್ಸ್ ಎಟ್ ಹಿಮ್ ಆ್ಯಸ್ ಎ ಕ್ರಿಮಿನಲ್. ಇವನು ಜೈಲಿನಿಂದ ಆಚೆ ಬಂದರೂ ಕೂಡ ಪೊಲೀಸರ ಹತ್ರ ಇವನು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಮತ್ತು ಸೊಸೈಟಿ ಇವನನ್ನು ಒಬ್ಬ ಕ್ರಿಮಿನಲ್ ಅಂದರೆ ಅಪರಾಧಿಯಾಗಿ ನೋಡ್ತಕ್ಕಂಥದ್ದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದೆ. ನೋ ಒನ್ ವಾಂಟ್ಸ್ ಟು ಗಿವ್ ಹಿಮ್ ಎ ಜಾಬ್. ಯಾರು ಕೂಡ ಇವನಿಗೆ ಹೊಸ ಕೆಲಸವನ್ನು ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಈಗ ಜೈಲಿನಿಂದ ಬಂದಂತಹ ವ್ಯಕ್ತಿ ಕ್ರಿಮಿನಲ್ ಆಗಿದ್ದಾನೆ, ಇವನಿಗೆ ಕೆಲಸ ಕೊಟ್ಟರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಯಾರು ಕೂಡ ಇವನಿಗೆ ಕೆಲಸವನ್ನು ಕೊಡ್ತಾ ಇಲ್ಲ. ಟ್ರಸ್ಟ್ ಹಿಮ್ ಅಗೇನ್ ಅಂದರೆ ಯಾರು ಕೂಡ ಇವನನ್ನು ನಂಬಲಿಕ್ಕೆ ತಯಾರು ಇರಲಿಲ್ಲ. ಹಿ ಫೀಲ್ಸ್ ಲೈಕ್ ಎ ಸ್ಟ್ರೇಂಜರ್ ಇನ್ ದ ವರ್ಲ್ಡ್. ಸೊ ಇಡೀ ಜಗತ್ತಲ್ಲೇ ತಾನೊಬ್ಬ ಸ್ಟ್ರೇಂಜರ್ ಥರ ಅಂದರೆ ಸುತ್ತಮುತ್ತ ಇರತಕ್ಕಂಥವರಿಗೆ ಯಾರಿಗೂ ಪರಿಚಯವೇ ಇಲ್ಲದಂತಹ ವ್ಯಕ್ತಿ ಇವನಾಗಿಬಿಟ್ಟಿದ್ದಾನೆ. ಜಗತ್ತು ಇವನನ್ನು ವಿಚಿತ್ರವಾಗಿ ನೋಡ್ತಾ ಇದೆ. ಈವನ್ ದೋ ಹಿ ಹ್ಯಾಸ್ ಆಲ್ರೆಡಿ ಪೇಯ್ಡ್ ದ ಪ್ರೈಸ್ ಫಾರ್ ಹಿಸ್ ಮಿಸ್ಟೇಕ್. ತಾನೇನು ತಪ್ಪು ಮಾಡಿದ್ನೋ ಅದಕ್ಕೆ ಅವನು ಶಿಕ್ಷೆಯನ್ನು ಈಗ ಅನುಭವಿಸಿ ಬಂದಿದ್ದಾನೆ. ಆದರೆ ಜನಗಳು, ಸೊಸೈಟಿ ಏನಿದೆನೋ ಅದನ್ನು ಯಾವುದನ್ನು ಕೂಡ ಪರಿಗಣಿಸ್ತಾ ಇಲ್ಲ. ಅವನಿಗೆ ಈಗಲೂ ಕೂಡ ಜೈಲಿನಿಂದ ಆಚೆ ಬಂದರೂ ಕೂಡ ಶಿಕ್ಷೆಯನ್ನು ನೀಡ್ತಾ ಇದೆ ಅಂತ ಹೇಳಬಹುದು. ರುತ್ ಸ್ಟಿಲ್ ಕೇರ್ಸ್ ಫಾರ್ ಹಿಮ್ ಆ್ಯಂಡ್ ಟ್ರೈಸ್ ಟು ಸಪೋರ್ಟ್ ಹಿಮ್. ಸೊ ರುತ್ ಏನಿದ್ಲೋ ಈಗಲೂ ಕೂಡ ಇವನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಮತ್ತು ಎಲ್ಲ ಕಡೆಯಿಂದನೂ ತನಗೇನು ಸಾಧ್ಯನೋ ಹಾಗೆ ಸಪೋರ್ಟ್ ಮಾಡಲಿಕ್ಕೂ ಕೂಡ ಅವಳು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಶಿ ವಾಂಟ್ಸ್ ಟು ಲಿವ್ ಎ ಪೀಸ್ಫುಲ್ ಲೈಫ್. ಅವಳು ಇವನ ಜೊತೆ ಒಂದು ಶಾಂತವಾಗಿರ್ತಕ್ಕಂತಹ ಲೈಫನ್ನು ಇನ್ನು ಮುಂದೆ ನಾವು ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತಕ್ಕಂತಹ ಕನಸನ್ನು ಅವಳು ಕೂಡ ಕಾಣ್ತಾ ಇರ್ತಾಳೆ. ಆ್ಯಂಡ್ ಫಾರ್ಗೆಟ್ ದ ಪಾಸ್ಟ್ ಅಂದರೆ ಹಿಂದೆ ಏನೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೋ ಇಬ್ಬರು ಕೂಡ ಅದೆಲ್ಲವನ್ನು ಮರೆತು ಈಗ ಹೊಸ ಜೀವನವನ್ನು ಮುಂದೆ ನಾವು ಹೊಸ ಜೀವನ ಕಟ್ಕೋಬೇಕು ಅಂತಕ್ಕಂತಹ ಆಸೆಯನ್ನು ಇಬ್ಬರು ಹೊಂದಿರ್ತಾರೆ. ಫಾಲ್ಡರ್ ಈಸ್ ಹೋಪ್ಫುಲ್ ಆ್ಯಂಡ್ ಬಿಗಿನ್ಸ್ ವರ್ಕಿಂಗ್ ಅಗೇನ್. ಸೊ ಏನೋ ಕಷ್ಟಪಟ್ಟು ಮತ್ತೆ ಭರವಸೆಯನ್ನು ಪಡೆದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ ಫಾಲ್ಡರ್. ಥ್ಯಾಂಕ್ಸ್ ಟು ಮಿಸ್ಟರ್ ವಾಲ್ಟರ್ ಹೌ ಹೂ ಗಿವ್ಸ್ ಹಿಮ್ ಎ ಸೆಕೆಂಡ್ ಚಾನ್ಸ್ ಇನ್ ದ ಆಫೀಸ್. ಸೊ ಮಿಸ್ಟರ್ ವಾಲ್ಟರ್ ಹೌ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ನೋ ಅವನು ಸೆಕೆಂಡ್ ಚಾನ್ಸನ್ನು ಕೊಡ್ತಾ ಇದ್ದಾನೆ ಫಾಲ್ಡರ್ಗೆ. ಅವನ ಆಫೀಸಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ. ಬಟ್ ಲೈಫ್ ಈಸ್ ನಾಟ್ ಈಸಿ. People around him still judge and suspect him because of his criminal record. ಮಿಸ್ಟರ್ ಹೌ ವಾಲ್ಟರ್ ಹೌ ಕೆಲಸವನ್ನು ಕೊಟ್ಟಿದ್ದಾನೆ. ಬಟ್ ಇವನ ಜೊತೆ ಕೆಲಸ ಮಾಡ್ತಕ್ಕಂತಹ ಬೇರೆ ಕೆಲಸಗಾರರೇನಿದ್ರು ಅವ್ರು ಯಾರು ಕೂಡ ಇವನನ್ನು ನಂಬ್ತಾ ಇಲ್ಲ. ಈಗಲೂ ಕೂಡ ಅವರು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಸಂದೇಹವನ್ನು ಪಡ್ತಾ ಇದ್ದಾರೆ, ಜಡ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಅವನು ಇನ್ನೂ ಕೂಡ ಕೆಟ್ಟವನು ಅಂತಕ್ಕಂತಹ ತೀರ್ಮಾನದಲ್ಲಿ ಹಾಗೆ ಇದ್ದಾರೆ. ಯಾಕೆಂದರೆ ಅವನ ಒಂದು ರೆಕಾರ್ಡ್, ಕ್ರಿಮಿನಲ್ ರೆಕಾರ್ಡ್ ಹಾಗೆ ಮಾಡಿಬಿಟ್ಟಿದೆ ಅವರೆಲ್ಲರನ್ನು ಕೂಡ. ಇಂತಹ ಸಂದರ್ಭದಲ್ಲಿನೇ ಒಂದು ದುರ್ಘಟನೆ ಮತ್ತೆ ನಡೀತಾ ಇದೆ ನೋಡಿ. ಒನ್ ಡೇ ದ ಪೊಲೀಸ್ ಕಮ್ ಟು ಚೆಕ್ ಆನ್ ಹಿಮ್ ಆ್ಯಸ್ ಪಾರ್ಟ್ ಆಫ್ ಹಿಸ್ ಪರೋಲ್. ಸೊ ಆ ಪೊಲೀಸರು ಇವನ ಒಂದು ಪರೋಲನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ, ಅಂದರೆ ಇವನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅಂತೇಳಿ ಆಫೀಸ್ಗೆ ಬರ್ತಾರೆ. ದ ವಿಸಿಟ್ ಹ್ಯಾಪನ್ಸ್ ಎಟ್ ದ ವರ್ಕ್ ಪ್ಲೇಸ್. ಇವನೆಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ಒಂದು ಪ್ಲೇಸಲ್ಲಿಗೆ ಒಂದು ಪೊಲೀಸರು ಬರ್ತಾರೆ. ಆ್ಯಂಡ್ ಹಿಸ್ ಎಂಪ್ಲಾಯರ್ ಬಿಕಮ್ಸ್ ಸಸ್ಪಿಷಿಯಸ್. ಇವನಿಗೆ ಕೆಲಸ ಕೊಟ್ಟಿರ್ತಕ್ಕಂತಹ ಯಜಮಾನನೇ ಈಗ ಮತ್ತೆ ಇವನ ಮೇಲೆ ಸಂದೇಹವನ್ನು ಪಡ್ತಾ ಇದ್ದಾನೆ. ಅಫ್ರೇಡ್ ದಟ್ ಫಾಲ್ಡರ್ ಮೇ ಬ್ರಿಂಗ್ ಟ್ರಬಲ್ ದ ಎಂಪ್ಲಾಯರ್ ಡಿಸೈಡ್ಸ್ ಟು ಡಿಸ್ಮಿಸ್ ಹಿಮ್. ಸೊ ಈ ರೀತಿ ಪೊಲೀಸರು ಆಫೀಸ್ಗೆ ಬರೋದ್ರಿಂದ ಕೆಲಸಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂತಹ ಒಂದು ವಿಚಾರದಿಂದ ಕೆಲಸ ಕೊಟ್ಟಿರ್ತಕ್ಕಂತಹ ಆ ಎಂಪ್ಲಾಯರ್ ಏನಿದ್ನೋ ಫಾಲ್ಡರ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿಬಿಡ್ತಾನೆ. ಕೆಲಸ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತೆಗೆದುಕೊಳ್ತಾನೆ. ದಿಸ್ ಈಸ್ ಎ ಹೆವಿ ಬ್ಲೋ ಟು ಫಾಲ್ಡರ್. ನೋಡಿ, ಈಗ ಜೀವನವನ್ನು ಮಾಡಬೇಕು ಅಂದರೆ ಫಾಲ್ಡರ್ಗೆ ಕೆಲಸದ ಅವಶ್ಯಕತೆ ಇತ್ತು. ಬಟ್ ಈಗ ಆ ಕೆಲಸವನ್ನು ಕಿತ್ತುಕೊಂಡ ಕಾರಣದಿಂದಾನೇ ಅವನ ಜೀವನಕ್ಕೆ ಮತ್ತೊಂದು ಬಲವಾದ ಏಟು ಬೀಳ್ತಾ ಇದೆ. ಹೂ ವಾಸ್ ಆಲ್ರೆಡಿ ಸ್ಟ್ರಗಲಿಂಗ್ ಟು ರೀಬಿಲ್ಡ್ ಹಿಸ್ ಲೈಫ್. ಏನಾದರೂ ಮಾಡಿ ಜೀವನವನ್ನು ಮತ್ತೆ ಕಟ್ಕೋಬೇಕು ಅಂತ ಪ್ರಯತ್ನದಲ್ಲಿ ಏನು ತೊಡಗಿದ್ನೋ ಈಗ ಅದಕ್ಕೆ ಮತ್ತೆ ಮಣ್ಣೆರ್ಚಿದಂತಾಗಿದೆ. ವೆನ್ ದ ಪೊಲೀಸ್ ಲರ್ನ್ ದ್ಯಾಟ್ ಫಾಲ್ಡರ್ ಮಿಸ್ಡ್ ರಿಪೋರ್ಟಿಂಗ್ ಟು ದೆಮ್ ಒನ್ಸ್
ದೇ ಪ್ರಿಪೇರ್ ಟು ಅರೆಸ್ಟ್ ಹಿಮ್ ಅಗೇನ್. ಸೊ ಒಂದು ಸಾರಿ ಪೊಲೀಸರಿಗೆ ರಿಪೋರ್ಟ್ ಮಾಡ್ತಕ್ಕಂಥದ್ದನ್ನು ಇವನು ಮಿಸ್ ಮಾಡಿರ್ತಾನೆ. ಇದೇ ಕಾರಣದಿಂದನೇ ಪೊಲೀಸರು ಮತ್ತೆ ಇವನನ್ನು ಹಿಡಿದು ಜೈಲಿಗೆ ಹಾಕ್ತಕ್ಕಂತಹ ಒಂದು ತಯಾರಿಯಲ್ಲಿರ್ತಾರೆ. ದಿಸ್ ಸೆಂಡ್ಸ್ ಫಾಲ್ಡರ್ ಇನ್ ಟು ಕಂಪ್ಲೀಟ್ ಡಿಸ್ಪೇರ್. ಡಿಸ್ಪೇರ್ ಅಂದರೆ ಹತಾಶೆ ಅಂತೇಳಿ. ಸೊ ಈ ರೀತಿ ಪೊಲೀಸರು ಮತ್ತೆ ತನ್ನನ್ನು ಜೈಲಿಗೆ ಹಾಕ್ತಾರೆ ಅಂತಕ್ಕಂತಹ ವಿಷಯವನ್ನು ತಿಳಿದ ತಕ್ಷಣವೇ ತುಂಬಾ ಹತಾಶೆಗೊಳ್ತಾನೆ. ಜೀವನದಲ್ಲಿರ್ತಕ್ಕಂತಹ ಎಲ್ಲ ಭರವಸೆಗಳನ್ನು ಕೂಡ ಆ ಕ್ಷಣವೇ ಇವನು ಕಳೆದುಕೊಂಡು ಬಿಡ್ತಾನೆ. ಹಿ ಫೀಲ್ಸ್ ಕಾರ್ನರ್ಡ್ ಆ್ಯಂಡ್ ಹೋಪ್ಲೆಸ್. ಇಡೀ ಜಗತ್ತೇ ನನ್ನನ್ನು ಮೂಲೆ ಗುಂಪು ಮಾಡಿದೆ, ಈ ಜಗತ್ತಲ್ಲಿ ನಾನು ಕೆಲಸಕ್ಕೆ ಬಾರದಂತಹ ವ್ಯಕ್ತಿ ಆಗಿಬಿಟ್ಟಿದ್ದೇನೆ ಅಂಥೇಳಿ ಜೀವನದ ಎಲ್ಲ ಭರವಸೆಗಳನ್ನು ಕೂಡ ಆ ಕ್ಷಣವೇ ಕಳೆದುಕೊಂಡು ಬಿಡ್ತಾನೆ. ಈವನ್ ದೋ ಹಿ ಟ್ರೈಡ್ ಟು ಡೂ ದ ರೈಟ್ ಥಿಂಗ್, ಹಿ ಸೀಸ್ ನೋ ಎಸ್ಕೇಪ್ ಫ್ರಮ್ ಹಿಸ್ ಪಾಸ್ಟ್. ತಾನೇನು ಕೆಟ್ಟದ್ದನ್ನು ಮಾಡಿರಲಿಲ್ಲ. ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡ್ತಕ್ಕಂತಹ ಉದ್ದೇಶದಿಂದ ಒಂದು ಸಣ್ಣ ತಪ್ಪನ್ನು ಮಾಡಿರ್ತಾನೆ. ಬಟ್ ಆ ಒಂದು ಸಣ್ಣ ತಪ್ಪಿನಿಂದಾಗಿ ಅಪಾರವಾಗಿರ್ತಕ್ಕಂತಹ ಶಿಕ್ಷೆಗಳನ್ನು ಇಲ್ಲಿವರೆಗೂ ಅನುಭವಿಸ್ತಾನೆ ಬಂದಿದ್ದಾನೆ. ಈ ಒಂದು ಪಾಸ್ಟಲ್ಲಿ ಅನುಭವಿಸಿದ್ದಾನೆ. ಬಟ್ ಫ್ಯೂಚರಲ್ಲೂ ಕೂಡ ಆ ರೀತಿಯ ನೋವಿನಿಂದ ಪಾರಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವನ ಕಡೆಯಿಂದ. ದ ಸಿಸ್ಟಮ್ ವಿಲ್ ನಾಟ್ ಫರ್ಗಿವ್ ಹಿಮ್ ಆರ್ ಲೆಟ್ ಹಿಮ್ ಮೂವ್ ಆನ್. ಇಡೀ ಸಿಸ್ಟಮ್, ಈ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆನೋ, ಈ ಒಂದು ನ್ಯಾಯದ ವ್ಯವಸ್ಥೆ ಏನಿದೆನೋ ಅವನನ್ನು ಕ್ಷಮಿಸ್ತಾ ಇಲ್ಲ. ಅವನ ಜೀವನವನ್ನು ಸಂಕಷ್ಟಕ್ಕೆ ತಳ್ಳೋದನ್ನು ನಿಲ್ಲಿಸ್ತಾ ಇಲ್ಲ. ಅವನ ಪಾಡಿಗೆ ಅವನು ನೆಮ್ಮದಿಯಿಂದ ಮುಂದೆ ಜೀವನ ಮಾಡಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಇನ್ ಎ ಮೂಮೆಂಟ್ ಆಫ್ ಫಿಯರ್ ಆ್ಯಂಡ್ ಪ್ಯಾನಿಕ್, ಫಾಲ್ಡರ್ ಜಂಪ್ಸ್ ಫ್ರಮ್ ಎ ಹೈ ವಿಂಡೋ ಆ್ಯಂಡ್ ಡೈಸ್. ಸೊ ಆ ಕ್ಷಣವೇ ಇವನು ತುಂಬ ಹತಾಶೆಗೊಂಡು ಮುಂದೆ ಜೀವನ ಹೇಗೆ ಅಂತಕ್ಕಂತಹ ಒಂದು ಭಯ ಇವನಲ್ಲಿ ಮೂಡ್ತಾ ಇದೆ. ಪ್ಯಾನಿಕ್ ಆಗ್ತಾನೆ ಮತ್ತು ಅಲ್ಲೇ ಇದ್ದಂತಹ ವಿಂಡೋದ ಮೂಲಕ ಎತ್ತರದ ಬಿಲ್ಡಿಂಗಿಂದ ಕೆಳಗಡೆ ಜಂಪ್ ಮಾಡಿಬಿಡ್ತಾನೆ. ಕೆಳಗಡೆ ಬಿದ್ದವನೇ ಸತ್ತು ಬಿಡ್ತಾನೆ. ಹಿಸ್ ಟ್ರಾಜಿಕ್ ಎಂಡ್ ಲೀವ್ಸ್ ದ ಅದರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಆಡಿಯನ್ಸ್ ಡೀಪ್ಲಿ ಶಾಕ್ಡ್ ಆ್ಯಂಡ್ ಸ್ಯಾಡೆಂಡ್. ಈ ಒಂದು ಘಟನೆಯಿಂದ ನೋಡ್ತಕ್ಕಂತಹ ನಾಟಕವನ್ನು ನೋಡ್ತಕ್ಕಂಥವ್ರು ಇರ್ಬೋದು, ಓದ್ತಕ್ಕಂತಹ ನಾವುಗಳಿರ್ಬೋದು, ನಮ್ಮ ಮನಸ್ಸಿಗೆ ಬೇಸರ ಮೂಡ್ತಾ ಇದೆ ಈ ಘಟನೆಯಿಂದ. ಹಿಸ್ ಡೆತ್ ಈಸ್ ನಾಟ್ ಜಸ್ಟ್ ದ ರಿಸಲ್ಟ್ ಆಫ್ ಹಿಸ್ ಮಿಸ್ಟೇಕ್ ಬಟ್ ಆಫ್ ಎ ಸಿಸ್ಟಮ್ ದಟ್ ಗೇವ್ ಹಿಮ್ ನೋ ಚಾನ್ಸ್ ಟು ಟ್ರೂಲಿ ಚೇಂಜ್ ಆರ್ ಬಿ ಅಂಡರ್ಸ್ಟುಡ್. ನೋಡಿ, ಆ ವ್ಯಕ್ತಿ ಏನೋ ತಪ್ಪನ್ನು ಮಾಡಿದ್ದಾನೆ ಮತ್ತು ಅದಕ್ಕೆ ಶಿಕ್ಷೆಯೂ ಕೂಡ ಆಗಿದೆ. ಆ ಶಿಕ್ಷೆಯನ್ನು ಅನುಭವಿಸಿ ಬಂದ ಮೇಲೂ ಕೂಡ ಅವನಿಗೆ ಬದುಕತಕ್ಕಂತಹ ಅವಕಾಶವನ್ನೇ ಸಮಾಜ ನೀಡ್ತಾ ಇಲ್ಲ. ಸಣ್ಣ ತಪ್ಪಿಗಾಗಿ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ಇಡೀ ಸಮಾಜವೇ ಅವನಿಗೆ ಕೊಟ್ಟಿದೆ ಅಂತ ಹೇಳಬಹುದು. ಥ್ರೂ ದಿ ಸ್ಟೋರಿ, ಗಾಲ್ಸ್ವರ್ದಿ ಶೋಸ್ ಹೌ ದ ಜಸ್ಟಿಸ್ ಸಿಸ್ಟಮ್ ಕ್ಯಾನ್ ಬಿ ವೆರಿ ಕ್ರೂಯಲ್. ಸೊ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಗಳೇನಿದಾವೋ ಎಲ್ಲ ದೇಶಗಳಲ್ಲಿ ಇರ್ಬೋದು, ಎಷ್ಟೊಂದು ಕ್ರೂರವಾಗಿದ್ದಾವೆ ಅಂತಕ್ಕಂಥದ್ದನ್ನು ಗಾಲ್ಸ್ವರ್ದಿಯವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಟು ಪೀಪಲ್ ಹೂ ಮೇಕ್ ಸ್ಮಾಲ್ ಮಿಸ್ಟೇಕ್ಸ್ ಇನ್ ಡೆಸ್ಪರೇಟ್ ಸಿಚುವೇಶನ್ಸ್. ಸಣ್ಣ ಅಪರಾಧವನ್ನು ಮಾಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು ಎಂತಹ ದೊಡ್ಡ ದೊಡ್ಡ ಶಿಕ್ಷೆಗಳಿಗೆ ಒಳಗಾಗ್ತಾ ಇದ್ದಾರೆ. ಮತ್ತು ಅವರು ಮಾಡ್ತಕ್ಕಂತಹ ಆ ಸಣ್ಣ ಒಂದು ಮಿಸ್ಟೇಕ್ ಏನಿರುತ್ತೋ ಒಳ್ಳೆಯ ಉದ್ದೇಶದಿಂದನೇ ಆಗಿದ್ರೂ ಕೂಡ ಅದ್ಯಾವುದನ್ನು ಕೂಡ ನ್ಯಾಯಾಂಗ ವ್ಯವಸ್ಥೆ ಪರಿಗಣಿಸದೇನೆ ಅಂತಹ ವ್ಯಕ್ತಿಗಳಿಗೆ ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಶಿಕ್ಷೆಯನ್ನು ನೀಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಗಾಲ್ಸ್ವರ್ದಿ ಅವರು. The law may be followed correctly, but it does not always bring true justice or compassion. ಏನು ಈ ಒಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು, ಕಾನೂನುಗಳು ಸರಿಯಾಗಿ ಪಾಲನೆಯೇನೋ ಆಗಬಹುದು, ಆದರೆ ಇದರಿಂದ ನಿಜವಾದಂತಹ ನ್ಯಾಯ ಸಿಗುತ್ತೆ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಒಂದು ಕಂಪ್ಯಾಷನ್ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಲ್ವಲ್ಲ ಅಂತಕ್ಕಂತಹ ಒಂದು ಬೇಸರವನ್ನು ಇಲ್ಲಿ ಗಾಲ್ಸ್ವರ್ದಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. Sometimes it only adds more pain to the lives of those who are already suffering. ಯಾರು ಕಷ್ಟವನ್ನು ಪಡ್ತಾ ಇರ್ತಾರೋ ಅವರಿಗೆ ಮತ್ತೊಂದಿಷ್ಟು ನೋವನ್ನು ಈ ವ್ಯವಸ್ಥೆ ತಂದು ಕೊಡುತ್ತಲ್ಲ ಅಂತ ಹೇಳ್ತಾರೆ. ದ ಪ್ಲೇ ಆಲ್ಸೋ ಕ್ರಿಟಿಸೈಸಸ್ ಸಾಲಿಟರಿ ಕನ್ಫೈನ್ಮೆಂಟ್. ಮೊದಲಿಗೆ ಹೇಳಿದಾಗೆ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಜೈಲಲ್ಲಿ ಒಬ್ಬರನ್ನೇ ಇಡ್ತಕ್ಕಂಥದ್ದು. ಶೋಯಿಂಗ್ ಹೌ ಇಟ್ ಬ್ರೇಕ್ಸ್ ಎ ಪರ್ಸನ್ಸ್ ಮೈಂಡ್ ಆ್ಯಂಡ್ ಸ್ಪಿರಿಟ್. ಯಾವ ರೀತಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಸ್ಪಿರಿಟನ್ನು, ಚೈತನ್ಯವನ್ನು ಮತ್ತು ಅವನ ಮನಸ್ಸಿನ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮವನ್ನು ಈ ಒಂದು ವ್ಯವಸ್ಥೆ ಬೀರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ಗಾಲ್ಸ್ವರ್ದಿ ಬಿಲೀವ್ಡ್ ದ್ಯಾಟ್ prison should not destroy people, it should try to help them become better. ಸೊ ಜೈಲು, ಪ್ರಿಸನ್ ಅಂತಕ್ಕಂಥದ್ದು ಏನಿದೆನೋ ಒಬ್ಬ ವ್ಯಕ್ತಿಯ ಜೀವನವನ್ನು ಡಿಸ್ಟ್ರಾಯ್ ಅಂದರೆ ಹಾಳು ಮಾಡಲಿಕ್ಕೆ ಈ ವ್ಯವಸ್ಥೆ ಆಗಬಾರ್ದು, ಆ ವ್ಯಕ್ತಿ ಬೆಟರ್ ಆಗಲಿಕ್ಕೆ ಈ ವ್ಯವಸ್ಥೆ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿಟ್ಟಾಗ ಅವನು ಬದುಕಿನ ಪಾಠಗಳನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಗಾಲ್ಸ್ವರ್ದಿಯವರು ಹೇಳ್ತಾ ಇದ್ದಾರೆ. ಹಿ ವಾಂಟೆಡ್ ದ ಆಡಿಯನ್ಸ್ ಟು ಸಿ ದ್ಯಾಟ್
ಟ್ರೀಟಿಂಗ್ ಪ್ರಿಸನರ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹ್ಯುಮ್ಯಾನಿಟಿ ಈಸ್ ಇಂಪಾರ್ಟೆಂಟ್. ಜೈಲಲ್ಲಿರ್ತಕ್ಕಂತಹ ಅಪರಾಧಿಗಳು ಏನಿದಾರೋ ಅವರನ್ನು ಅರ್ಥ ಮಾಡ್ಕೋಬೇಕು, ಅವರಿಗೂ ಕೂಡ ಮಾನವೀಯತೆಯನ್ನು ತೋರಿಸ್ಬೇಕು ಅಂತಕ್ಕಂತಹ ಮೆಸೇಜನ್ನು ನಾವು ಗಮನಿಸ್ತೇವೆ. ಜಸ್ಟಿಸ್ ವಾಸ್ ನಾಟ್ ಜಸ್ಟ್ ಎ ಪ್ಲೇ, ಇಟ್ ವಾಸ್ ಎ ಮೆಸೇಜ್. ಸೊ ಈ ಒಂದು ನಾಟಕ ಕೇವಲ ಒಂದು ನಾಟಕವಲ್ಲ, ಇಲ್ಲಿ ಒಂದು ಸಂದೇಶವನ್ನು ನಾವು ಗಮನಿಸ್ತೇವೆ. ಗಾಲ್ಸ್ವರ್ದಿ ಹೋಪ್ಡ್ ಇಟ್ ವುಡ್ ಮೇಕ್ ಪೀಪಲ್ ಥಿಂಕ್ ಅಬೌಟ್ ಪ್ರಿಸನ್ ರಿಫಾರ್ಮ್ ಆ್ಯಂಡ್ ಹೌ ಲಾಸ್ ಆರ್ ಅಪ್ಲೈಡ್. ಸೊ ಈ ಒಂದು ಜೈಲಿನ ವ್ಯವಸ್ಥೆ ಏನಿದೆನೋ ಇದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು, ಕಾನೂನುಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನು ಈ ನಾಟಕದಲ್ಲಿ ಗಮನಿಸ್ತೇವೆ. In fact, the play made such a big impact that even Winston Churchill, who was a government leader at the time, supported reforms in the prison system after seeing the play. ನೋಡಿ, ಈ ಒಂದು ನಾಟಕ ಎಷ್ಟೊಂದು ಪರಿಣಾಮವನ್ನು ಬೀರುತ್ತೆ ಅಂದರೆ, ಆಗ ವಿನ್ಸ್ಟನ್ ಚರ್ಚಿಲ್ ಅವರು ಏನು ಅಧ್ಯಕ್ಷರಾಗಿರ್ತಾರೋ, ಗವರ್ನಮೆಂಟ್ನ ಲೀಡರ್ ಆಗಿರ್ತಾರೋ, ಆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾರೆ. ಆ ಒಂದು ಪ್ರಿಸನ್ ಸಿಸ್ಟಮ್ ಅಂದರೆ ಜೈಲಲ್ಲಿರ್ತಕ್ಕಂತಹ ಅಪರಾಧಿಗಳು, ಖೈದಿಗಳು ಏನೆಲ್ಲ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೋ ಅವರ ಜೀವನವನ್ನು ಸರಳೀಕರಣಗೊಳಿಸ್ತಾರೆ, ಅಲ್ಲಿ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ. ಸೊ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟನ್ನು ಈ ಒಂದು ನಾಟಕ ಮಾಡಿರುತ್ತೆ ಅಂದಿನ ಸಮಾಜದಲ್ಲಿ. In conclusion, Justice is a moving story about love, mistake, punishment and society's lack of mercy. Falder was not a bad person. He was just someone who made one wrong choice for a good reason. ಒಂದು ಒಳ್ಳೆಯ ಕಾರಣದಿಂದ ಒಂದು ಸಣ್ಣ ತಪ್ಪನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಫಾಲ್ಡರ್ ಆಗಿದ್ದಾನೆ. The play asks us to think, should the law punish every mistake equally? ಸೊ ಒಂದು ಪ್ರಶ್ನೆ ಮೂಡ್ತಾ ಇದೆ, ಎಲ್ಲ ತಪ್ಪುಗಳನ್ನು ಸಮಾನವಾಗಿಯೇ ಲಾ ಶಿಕ್ಷೆಯನ್ನು ಕೊಡಬೇಕಾ, ಆರ್ ಶುಡ್ ಇಟ್ ಆಲ್ಸೋ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ಸ್ ಹಾರ್ಟ್ಸ್? ಸೊ ವ್ಯಕ್ತಿ ಅಂದರೆ ತಪ್ಪನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು, ಅವನ ಉದ್ದೇಶವನ್ನು, ತಪ್ಪು ಮಾಡಲಿಕ್ಕೆ ಕಾರಣ ಏನು, ಉದ್ದೇಶ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾ ಅಂತಕ್ಕಂತಹ ಒಂದು ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಈ ಒಂದು ಪ್ಲೇ ಅಥವಾ ಡ್ರಾಮಾವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳಿಗೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ, ಸಮರಿ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.